Good morning, students. Welcome to Srinidhi's Classroom. Today I continue chapter linear algebra. In this class, I discuss one theorem on the linear span. So, see here, what is the statement of this theorem? Let V be a vector space over the field F. S and T be two non-empty subsets of V. Then, first one, if S is a subset of T, then the linear span of S is subset of the linear span of T. And the second one is L of S means linear span of the set S is equal to the set S if and only if S is subspace of V. ಅರ್ಥ ಮಾಡ್ಕೊಳ್ಳಿ statement of the theorem ಏನಂತ. V be a vector space over the field F. V is any vector space. S and T be two non-empty subsets of V. ಇಲ್ಲಿ ಎರಡು non-empty subsets ನ ತಗೊಂತಾ ಇದೀವಿ S ಮತ್ತೆ T ಅಂತ. ದೆನ್ ನಾವಿಲ್ಲಿ ಏನು ಪ್ರೂಫ್ ಮಾಡಬೇಕಂತ, ಇಫ್ S is a subset of T, ಈ S T ಗೆ ಸಬ್ಸೆಟ್ ಆಗಿದ್ರೆ, S ಮತ್ತೆ T ಎರಡು ಕೂಡ V ಗೆ ಸಬ್ಸೆಟ್ಟೇನೆ, ಅದರಲ್ಲಿ S T ಗೆ ಸಬ್ಸೆಟ್ ಆಗಿದ್ರೆ ಈ S ಗೆ ಎಕ್ಸ್ಪ್ಯಾನ್ಷನ್ ಅಂದರೆ S ನಲ್ಲಿ ಬರುವಂಥ ಲೀನಿಯರ್ ಸ್ಪ್ಯಾನ್ಸು T ನಲ್ಲಿ ಫಾರ್ಮೇಷನ್ ಆಗುವಂಥ ಲೀನಿಯರ್ ಸ್ಪ್ಯಾನ್ಗೆ ಸಬ್ಸೆಟ್ ಆಗಿರುತ್ತೆ ಅಂತ. ಇವಾಗ ಲೀನಿಯರ್ ಸ್ಪ್ಯಾನ್ ಆಫ್ S ಅಂದರೆ ಏನು? ಲೀನಿಯರ್ ಸ್ಪ್ಯಾನ್ ಅಂದರೆ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ಸ್ ಆಫ್ ದ ವೆಕ್ಟರ್ಸ್ ಆಫ್ ಎಸ್ ಅಂತ. ಎಸ್ ಅಲ್ಲಿ ಬರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನ ಎಲ್ ಆಫ್ ಎಸ್ ಅಂತ ಕರಿತೀವಿ. ಟಿನಲ್ಲಿ ಬರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನ ಎಲ್ ಆಫ್ ಟಿ ಅಂದರೆ ಲೀನಿಯರ್ ಸ್ಪ್ಯಾನ್ ಅಂತ. ಎಷ್ಟು ಲೀನಿಯರ್ ಕಾಂಬಿನೇಷನ್ಸ್ ಬರುತ್ತೋ ಆ ಎಲ್ಲ ಲೀನಿಯರ್ ಕಾಂಬಿನೇಷನ್ನ ಸೆಟ್ನ ನಾವು ಎಲ್ ಆಫ್ ಟಿ ಅಂತ ಕರಿತೀವಿ. ಹಾಗೆ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೆಕೆಂಡ್ ಒನ್, ಹಾಗೆ ಲೀನಿಯರ್ ಸ್ಪ್ಯಾನ್ ಆಫ್ ಎಸ್ ಅಂದರೆ ಎಸ್ ಅಲ್ಲಿ ಬರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನು ಮತ್ತು ಎಸ್ ಅಲ್ಲಿರುವಂಥ ವೆಕ್ಟರ್ಸು ಎರಡೂ ಕೂಡ ಈಕ್ವಲ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಹಾಗಿದ್ದರೆ ಎರಡು ಈಕ್ವಲ್ ಆಗಿದ್ದರೆ ಎಸ್ ವಿಗೆ ಸಬ್ಸ್ಪೇಸ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗೆ ಎಸ್ ವಿಗೆ ಸಬ್ಸ್ಪೇಸ್ ಆಗಿದ್ದರೆ ಎಲ್ ಆಫ್ ಎಸ್ ಎಸ್ಸಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಫಸ್ಟ್ ಒನ್ನ ಪ್ರೂಫ್ ಮಾಡೋಣ. ಅಬ್ಸರ್ವ್ ಮಾಡಿ, ಫಸ್ಟ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಟಿ ಅಂತ ಹೇಳಿ ಚೂಸ್ ಮಾಡಿ, ನೆಕ್ಸ್ಟ್ ಎಲ್ ಆಫ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಲ್ ಆಫ್ ಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಇದನ್ನ ಪ್ರೂಫ್ ಮಾಡ್ತೀವಿ? ಫಾರ್ ಆಲ್ಫಾ ಬಿಲಾಂಗ್ಸ್ ಟು ಎಲ್ ಆಫ್ ಎಸ್ ಅಂತ ಅನ್ಕೊಂಡು. ಯಾಕೆ ಆಲ್ಫಾ ಬಿಲಾಂಗ್ಸ್ ಟು ಎಲ್ ಆಫ್ ಎಸ್ ಅಂತ ಹೇಳಿದೆ ಅಂದರೆ, ಎಲ್ ಆಫ್ ಎಸ್ ಅನ್ನೋದು ಒಂದು ಸೆಟ್, ಎಲ್ ಆಫ್ ಟಿ ಈಸ್ ಅನದರ್ ಸೆಟ್. Here we have to prove the first set L of S is a subset of L of T. ಹಾಗಂದ್ರೆ ಏನು ಸಬ್ಸೆಟ್ ಅಂತ ಹೇಳಿ ಯಾವಾಗ ಪ್ರೂಫ್ ಮಾಡ್ತೀವಿ? ಇಫ್ ಎವರಿ ಎಲಿಮೆಂಟ್ ಆಫ್ ದಿಸ್ L of S is an element of L of T, then we clearly conclude this L of S is a subset of L of T. ಅಂದರೆ L of S ಅಲ್ಲಿ ಬರುವಂಥ ಎಲ್ಲ ವೆಕ್ಟರ್ಸು ಕೂಡ L of T ನಲ್ಲಿ ಇದೆ ಅಂದರೆ ಆಗ L of S L of T ಗೆ ಸಬ್ಸೆಟ್ ಅಂತ ಹೇಳ್ದಂಗೆ. ಅದಕ್ಕೆ ಒಂದು ವೆಕ್ಟರ್ನ ಚೂಸ್ ಮಾಡ್ತಾ ಇದೀವಿ. ನಮಗೆ ಗೊತ್ತಿದೆ ಎಲ್ ಆಫ್ ಎಸ್ ಇಸ್ ನಥಿಂಗ್ ಬಟ್ ಎ ಲೀನಿಯರ್ ಸ್ಪ್ಯಾನ್ ಅಂತ. ಲೀನಿಯರ್ ಸ್ಪ್ಯಾನ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಅಂತ. ಈ ಲೀನಿಯರ್ ಸ್ಪ್ಯಾನ್ನಲ್ಲಿ ಒಂದು ವೆಕ್ಟರ್ ಇದೆ ಅಂದರೆ ಆ ವೆಕ್ಟರ್ನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ ಆಫ್ ಎಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. So for all this alpha I belongs to S and Ci belongs to F. ಅರ್ಥ ಮಾಡ್ಕೊಳ್ಳಿ, ಎಸ್ ಅಲ್ಲಿರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನೆಲ್ಲ ಎಲ್ ಆಫ್ ಎಸ್ ಅಲ್ಲಿರುತ್ತೆ. ಎಸ್ ಅಲ್ಲಿರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನು ಎಲ್ ಆಫ್ ಎಸ್ ಅಲ್ಲಿರುತ್ತೆ. ಆ ಲೀನಿಯರ್ ಕಾಂಬಿನೇಷನ್ನ ಆಲ್ಫಾ ಅಂತ ಹೇಳಿ ಡಿನೋಟ್ ಮಾಡಿದ್ದೀವಿ. ದಟ್ ಆಲ್ಫಾ ಇಸ್ ಪ್ರೆಸೆಂಟ್ ಇನ್ ಎಲ್ ಆಫ್ ಎಸ್ ಅಂತ. ನೆಕ್ಸ್ಟ್ ನೋಡಿ, ಹಿಯರ್ ಎಸ್ ಈಸ್ ಸಬ್ಸೆಟ್ ಆಫ್ ಟಿ. ಎಸ್ ಟಿಗೆ ಸಬ್ಸೆಟ್ ಆಗಿದೆ ಅಂದರೆ ದಟ್ ಇಂಪ್ಲೈಸ್ ದಿಸ್ ಆಲ್ಫಾ ಐ ಈಸ್ ಪ್ರೆಸೆಂಟ್ ಇನ್ ಟಿ ಅಂತ. ಎಸ್ ಅಲ್ಲಿ ಆಲ್ಫಾ ಇದೆ ಅಂದಮೇಲೆ ಆ ಆಲ್ಫಾ ಐ ಟಿನಲ್ಲೂ ಇರಬೇಕು. ಯಾಕೆ ಅಂದರೆ ಎಸ್ ಟಿಗೆ ಸಬ್ಸೆಟ್, ಅದನ್ನೇ ಅವ್ರು ಹೇಳಿರೋದು ಎಸ್ ಟಿಗೆ ಸಬ್ಸೆಟ್ ಅಂತ. ಎಸ್ ಟಿಗೆ ಸಬ್ಸೆಟ್ ಆಗಿದೆ ಅಂದರೆ ಎಸ್ ಅಲ್ಲಿರುವಂಥ ಎಲ್ಲ ವೆಕ್ಟರ್ಸು ಕೂಡ ಟಿನಲ್ಲೂ ಇದ್ದೇ ಇರುತ್ತೆ. ಸೊ ಟಿನಲ್ಲಿ ಬರುವಂಥ ವೆಕ್ಟರ್ಸು ಆಲ್ಫಾ ಐ ಆದರೆ ಆ ಆಲ್ಫಾ ಐಗೆ ಅಂದರೆ ಈ ಆಲ್ಫಾ ಈಸ್ ನಥಿಂಗ್ ಬಟ್ ಆಲ್ಫಾ 1 ಆಲ್ಫಾ 2 ಆಲ್ಫಾ 3 ಸೊ ಆನ್ ಆಲ್ಫಾ ಎನ್ ಅಂತ. ಸೊ ಆ ಎಲ್ಲ ವೆಕ್ಟರ್ಸ್ಗೆ ಫಾರ್ಮೇಷನ್ ಆಗುವಂಥ ಲೀನಿಯರ್ ಕಾಂಬಿನೇಷನ್ನು
ಲೀನಿಯರ್ ಸ್ಪ್ಯಾನ್ ಆಫ್ ಟಿ ನಲ್ಲಿ ಇರುತ್ತೆ. ಟಿ ನಲ್ಲಿರುವಂಥ ವೆಕ್ಟರ್ಸ್ಗೆ ಫಾರ್ಮೇಷನ್ ಆಗುವಂಥ ಲೀನಿಯರ್ ಕಾಂಬಿನೇಷನ್ನು ಲೀನಿಯರ್ ಸ್ಪ್ಯಾನ್ ಆಫ್ ಟಿ ನಲ್ಲಿರುತ್ತೆ. ಹಾಗಾಗಿ ಆಲ್ಫಾ ಇಸ್ ಈಕ್ವಲ್ ಟು C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಪ್ಲಸ್ C3 ಆಲ್ಫಾ 3 ಪ್ಲಸ್ 1 CN ಆಲ್ಫಾ ಎನ್ ಅನ್ನೋದು ಎಲ್ ಆಫ್ ಟಿ ನಲ್ಲಿ ಬರುತ್ತೆ. ನೋಡಿ, ಟಿ ನಲ್ಲಿ ಬರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ನು ಲೀನಿಯರ್ ಸ್ಪ್ಯಾನ್ ಆಫ್ ಟಿ ನಲ್ಲಿ ಇರುತ್ತೆ ಅಂತ. ಸೊ ನೋಡಿ, ಆಲ್ಫಾ ಅನ್ನೋ ವೆಕ್ಟರು ಎಲ್ ಆಫ್ ಎಸ್ ಅಲ್ಲಿ ಇದೆ ಅಂತ ಹೇಳಿ ಚೂಸ್ ಮಾಡಿದ್ವಿ. ದ ಸೇಮ್ ವೆಕ್ಟರ್ ಈಸ್ ಪ್ರೆಸೆಂಟ್ ಇನ್ ಎಲ್ ಆಫ್ ಟಿ ಮೀನ್ಸ್ ದಿಸ್ ಎಲ್ ಆಫ್ ಎಸ್ ಈಸ್ ಸಬ್ಸೆಟ್ ಆಫ್ ಎಲ್ ಆಫ್ ಟಿ ಅಂತ ಹೇಳಿದಾಗ. ಸೊ ಹ್ಯಾನ್ಸ್ ದ ಫಸ್ಟ್ ಒನ್, ಅದನ್ನೇ ಫಸ್ಟ್ ಒನ್ ಪ್ರೂಫ್ ಮಾಡಬೇಕಾಗಿದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಏನದು, ಇಲ್ಲಿ ಎರಡು ಕಂಡೀಷನ್ಸ್ನ ಪ್ರೂಫ್ ಮಾಡಬೇಕು. ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ಸ್ ಇದೆ. ಸೊ ಫಸ್ಟ್ ಎಲ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಲ್ ಆಫ್ ಎಸ್ ಆದರೆ, ಇಫ್ ಎಲ್ ಆಫ್ ಎಸ್ ಈಸ್ ಈಕ್ವಲ್ ಟು ಎಸ್ ಆದರೆ, ಇವೆರಡು ಈಕ್ವಲ್ ಆದರೆ ನೆಕ್ಸ್ಟ್ ಎಸ್ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೋಡಿ, ಇಲ್ಲಿ ಇಫ್ ಎಲ್ ಆಫ್ ಎಸ್ ಈಸ್ ಅಂತ ಹೇಳೋದಕ್ಕಿಂತ ಎಲ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಸ್ ಅಂತ ಹೇಳಿ ಚೂಸ್ ಮಾಡೋಣ. ಕ್ಲಿಯರ್ಲಿ this L of S is subspace of V. ಅದು ಹೇಗೆ ಸರ್ ಅಂದರೆ, ಈಗ ಆಲ್ರೆಡಿ ನಾವು ಲಾಸ್ಟ್ ಥಿಯರಮ್ನಲ್ಲೇ ಪ್ರೂಫ್ ಮಾಡಿದೀವಿ ದಟ್ ಲೀನಿಯರ್ ಸ್ಪ್ಯಾನ್ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಅಂತ. ಹನ್ಸ್ L of S is a subspace of V. Here this L of S is equal to S. S ಮತ್ತು L of S ಎರಡು ಒಂದೇ ಅಂದಮೇಲೆ L of S ಸಬ್ಸ್ಪೇಸ್ ಆಗಿದೆ ಅಂದರೆ S ಕೂಡ ಸಬ್ಸ್ಪೇಸ್ ಆಗಿರುತ್ತೆ. ಸೊ ದಟ್ ಇಂಪ್ಲೈಸ್ S ಈಸ್ ಆಲ್ಸೋ ಸಬ್ಸ್ಪೇಸ್ ಆಫ್ ವಿ. ಅದನ್ನೇ ಇಲ್ಲಿ ನಾವು ಫಸ್ಟ್ ಪ್ರೂಫ್ ಮಾಡಬೇಕಾಗಿದ್ದು. ಎಲ್ ಆಫ್ ಎಸ್ ಮತ್ತು ಎಸ್ ಈಕ್ವಲ್ ಆಗಿದ್ರೆ ಎಸ್ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕಾಗಿತ್ತು. ಸೊ ಎರಡು ಈಕ್ವಲ್ ಆಗಿದೆ, ನಮಗೆ ಗೊತ್ತಿದೆ ಎಲ್ ಆಫ್ ಎಸ್ ಇಸ್ ಸಬ್ಸ್ಪೇಸ್ ಆಫ್ ವಿ ಅಂತ, ಹಾಗಾಗಿ ಎಸ್ ಕೂಡ ಸಬ್ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ವರ್ಸ್ಲಿ suppose S is a subspace of V, then we have to prove this L of S is equal to S ಅಂತ. S V ಗೆ ಸಬ್ಸ್ಪೇಸ್ ಆಗಿದ್ರೆ ನೆಕ್ಸ್ಟ್ L of S is equal to S ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ನೋಡಿ, L of S is a one set, S ಅನ್ನೋದು ಅನದರ್ ಸೆಟ್. ಎರಡೂ ಸೆಟ್ನ ನಾವು ಯಾವಾಗ ಈಕ್ವಲ್ ಅಂತ ಹೇಳ್ತೀವಿ, ಒಂದಕ್ಕೊಂದು ಸಬ್ಸೆಟ್ ಆಗಿದ್ರೆ. ಇಫ್ L of S is a subset of S and S is a subset of L of S, then clearly we conclude those two sets are equal. ಸೊ ಎರಡು ಸೆಟ್ನ ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಒಂದಕ್ಕೊಂದು ಸಬ್ಸೆಟ್ ಆಗಿರಬೇಕು. ಬಟ್ ವಿ ನೋ this S is a ಸಬ್ಸೆಟ್ ಆಫ್ L of S ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ನಾವು ತುಂಬ ಹಿಂದೆನೇ ಲೀನಿಯರ್ ಸ್ಪ್ಯಾನ್ ಹೇಳಬೇಕಾದ್ರೆ ಹೇಳಿದೆ. ಕ್ಲಿಯರ್ಲಿ S is a ಸಬ್ಸೆಟ್ ಆಫ್ ದಟ್ ಲೀನಿಯರ್ ಸ್ಪ್ಯಾನ್. ಲೀನಿಯರ್ ಸ್ಪ್ಯಾನ್ಗೆ S ಸಬ್ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇನ್ನು ಉಳ್ಕೊಂಡಿರೋದು ಏನು ಪ್ರೂಫ್ ಮಾಡಬೇಕಂದ್ರೆ ದಿಸ್ L of S is a ಸಬ್ಸೆಟ್ ಆಫ್ S ಅಂತ ಪ್ರೂಫ್ ಮಾಡಬೇಕು. ಎರಡು ಸೆಟ್ ಈಕ್ವಲ್ ಅಂತ ಹೇಳಬೇಕಂದ್ರೆ ಒಂದಕ್ಕೊಂದು ಸಬ್ಸೆಟ್ ಅಂತ ಪ್ರೂಫ್ ಮಾಡಬೇಕು. ನಮಗೆ ಗೊತ್ತಿದೆ ಎಸ್ ಎಲ್ ಆಫ್ ಎಸ್ಗೆ ಸಬ್ಸೆಟ್ ಅಂತ. ನೆಕ್ಸ್ಟ್ ಎಲ್ ಆಫ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಬೇಕು. ಎಲ್ ಆಫ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಸ್ ಅಂತ ಹೇಳೋದಕ್ಕೆ ಫಾರ್ ಆಲ್ಫಾ ಬಿಲಾಂಗ್ಸ್ ಟು ಎಲ್ ಆಫ್ ಎಸ್. ಆಲ್ಫಾ ಅನ್ನೋದೊಂದು ವೆಕ್ಟರ್ನ ಚೂಸ್ ಮಾಡ್ತಾ ಇದ್ದೀನಿ, ಅದು ಲೀನಿಯರ್ ಸ್ಪ್ಯಾನ್ನಲ್ಲಿದೆ ಅಂದಮೇಲೆ ಅದೇ ವೆಕ್ಟರ್ ಎಸ್ ಅಲ್ಲೂ ಇದೆ ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ದೆನ್ ಕ್ಲಿಯರ್ಲಿ ಎಲ್ ಆಫ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಿದಾಗುತ್ತೆ. ಸೊ ಈ ಆಲ್ಫಾ ಅನ್ನೋದು ಲೀನಿಯರ್ ಸ್ಪ್ಯಾನ್ ಅಲ್ಲಿ ಇದೆ ಅಂದ್ರೆ ದೆನ್ ಕ್ಲಿಯರ್ಲಿ ದಟ್ ಆಲ್ಫಾ ಕ್ಯಾನ್ ಬಿ ರಿಟನ್ ಆಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ ಆಫ್ ಎಸ್. ಸೊ ಫಾರ್ ಆಲ್ ಆಲ್ಫಾ ಐ ಬಿಲಾಂಗ್ಸ್ ಟು ಎಸ್. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ, ಆ ವೆಕ್ಟರ್ ಲೀನಿಯರ್ ಸ್ಪ್ಯಾನ್ ಅಲ್ಲಿ ಇದೆ ಅಂದ್ರೆ, ಲೀನಿಯರ್ ಸ್ಪ್ಯಾನ್ ಆಫ್ ಎಸ್ ಅಲ್ಲಿ ಇದೆ ಅಂದ್ರೆ ದೆನ್ ದಟ್ ವೆಕ್ಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ written as the linear combination of the vectors of S ಅಂತ. So here S is a subspace of V.
ಎಸ್ ವಿಗೆ ಸಬ್ಸ್ಪೇಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸಿ ಇಂಟು ಆಲ್ಫಾ ಬಿಲಾಂಗ್ಸ್ ಟು ಎಸ್ ಆಗುತ್ತೆ. ದಟ್ ಇಸ್ ದ ಸೆಕೆಂಡ್ ಕಂಡೀಷನ್ ಆಫ್ ದ ಸಬ್ಸ್ಪೇಸ್. ಹಾಗೆ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಎಸ್ ಆಗಿರುತ್ತೆ. ದಟ್ ಇಸ್ ದ ಫಸ್ಟ್ ಕಂಡೀಷನ್ ಆಫ್ ಎಸ್. ಎಸ್ಸು ಸಬ್ಸ್ಪೇಸ್ ಆಗಿದೆ ಅಂದರೆ ಈ ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಿದ್ರೆ C1 ಇಂಟು ಆಲ್ಫಾ ಒನ್ ಅನ್ನೋದು ಈ ಫಾರ್ಮೆಟ್ನಲ್ಲಿ ಬರುತ್ತೆ. ಸೊ ಈ C1 ಇಂಟು ಆಲ್ಫಾ ಒನ್ ಅನ್ನೋದು ಕೂಡ ಎಸ್ ಅಲ್ಲಿರುತ್ತೆ. ಹಾಗೆ C2 ಇಂಟು ಆಲ್ಫಾ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಎಸ್. C3 into alpha 3 is also present in S. Here this C1 into alpha 1 is one vector and C2 into alpha 2 is another vector. Scalar into vector andre vector ಬರೋದು. And similarly this C3 into alpha 3 is also another vector. ಇದು ಒಂದು ವೆಕ್ಟರು, ಇದೊಂದು ವೆಕ್ಟರು, ಇದೊಂದು ವೆಕ್ಟರ್ ಅಂದರೆ ದ ಸಮ್ ಆಫ್ ದೀಸ್ ಟು ವೆಕ್ಟರ್ಸ್ ಅಗೇನ್ ಪ್ರೆಸೆಂಟ್ ಇನ್ ಎಸ್ ಅಂತ. ಯಾಕೆಂದರೆ ಈ ಕಂಡೀಷನ್ ಬೇಸಿಸ್ ಮೇಲೆ ಎರಡು ವೆಕ್ಟರ್ನ ಆ್ಯಡ್ ಮಾಡಿದ್ರು ಕೂಡ ಎಸ್ ಅಲ್ಲಿ ಇರುತ್ತೆ ಅಂದಮೇಲೆ ಇವೆರಡು ವೆಕ್ಟರ್ನ ಆ್ಯಡ್ ಮಾಡಿದ್ರು ಕೂಡ ಎಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹಿಯರ್ ಎಸ್ ಇಸ್ ಅ ಸಬ್ಸ್ಪೇಸ್ ಆಫ್ ವಿ. ಅದು ಸಬ್ಸ್ಪೇಸ್ ಆಗಿರೋದ್ರಿಂದ ಆ ಕಂಡೀಷನ್ ಎಕ್ಸಿಸ್ಟ್ ಆಗ್ತಿದೆ. ಆಲ್ಫಾ ಈಸ್ ಈಕ್ವಲ್ ಟು C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 plus C3 alpha 3 plus so on plus Cn alpha n belongs to this S. The vector alpha is present in L of S. The same vector is present in S in the sense, therefore this L of S is a subset of S. L of S is a subset of S. Thus L of S is equal to S. S is a subset of L of S. L of S is a subset of S. Therefore those two vectors are equal, hence the result. So ಇದರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಿದೆ. ನೆಕ್ಸ್ಟ್ ಈಗ ಆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸಿ ದ ಪ್ರಾಬ್ಲಮ್ಸ್. ಎಕ್ಸ್ಪ್ರೆಸ್ ದ ವೆಕ್ಟರ್ 3, 5 ಇನ್ R ಆಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ 1, 2 and 1, 1. Here we have to express this vector as a linear combination of these two vectors. So observe here how to solve this one. It's very simple one. So here for this C1 comma C2 belongs to R ಅಂತ ಚೂಸ್ ಮಾಡೋಣ, ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ. ಸೊ ಈಗ ನೆಕ್ಸ್ಟು ಕನ್ಸಿಡರ್ 3, 5 ಅನ್ನೋ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟೂ ವೆಕ್ಟರ್ಸ್ ಅಂದರೆ ಹೀಗೆ C2 ಇಂಟು 1, 1. ಸಿ ಇಯರ್ 3, 5 ಅನ್ನೋದು ಒಂದು ವೆಕ್ಟರು, 1, 2 ಅನ್ನೋದೊಂದು ವೆಕ್ಟರು, 1, 1 ಅನ್ನೋದೊಂದು ವೆಕ್ಟರ್. ಈ ಎರಡು ವೆಕ್ಟರ್ಸ್ನ ಲೀನಿಯರ್ ಕಾಂಬಿನೇಷನ್ ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಆ ಥರ ಎಕ್ಸ್ಪ್ರೆಸ್ ಮಾಡೋದು. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಲೀನಿಯರ್ ಕಾಂಬಿನೇಷನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ C1 and C2. So here we find the value of C1 and C2 and substitute the values. So then ಈ 3, 5 ಅನ್ನೋದನ್ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇಲ್ಲಿ C1 ಮತ್ತು C2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೇಗೆ? ಯೂಸಿಂಗ್ ದಿಸ್ 3, 5 is equal to multiply C1, that gives C1 into 1 is C1, 2 C1 plus C2 C2. So next 3, 5 is equal to add ಮಾಡೋಣ C1 plus C2 2 C1 plus C2. So here these two ordered pairs are equal. ನೋಡಿ, first ordered pair is equal to second ordered pair ಅಂದರೆ corresponding elements ಕೂಡ equal ಅಂತ. ಅಂದರೆ that implies C1 plus C2 is equal to 3 and 2 C1 plus C2 is equal to 5. ನಾನು ಆಗಲೇ ಹೇಳಿದೆ ನಾವಿಲ್ಲಿ C1 ಮತ್ತು C2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ಇದೊಂದು ಲೀನಿಯರ್ ಈಕ್ವೇಷನ್ ಥರ, ಇದೊಂದು ಲೀನಿಯರ್ ಈಕ್ವೇಷನ್ ಥರ. ಸೊ ಅವೆರಡೂ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಸಾಲ್ವ್ ಮಾಡಿದ್ರೆ ನಮಗೆ C1 ಮತ್ತು C2 ವ್ಯಾಲ್ಯೂ ಸಿಗುತ್ತೆ. ನೋಡಿ, ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಅಂದರೆ ಸಾಲ್ವ್ ಮಾಡೋದಕ್ಕೆ ತುಂಬಾ ಮೆಥಡ್ಸ್ ಇದೆ. ಹೀಗೆ ಡೈರೆಕ್ಟಾಗಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಅಥವಾ ಮ್ಯಾಟ್ರಿಸಿಸ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಹೀಗೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ನಾವು ಯಾವ ಮೆಥಡ್ನ ಬೇಕಾದ್ರೂ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಬಟ್ ನಾವಿಲ್ಲಿ C1 ಮತ್ತು C2 ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೈನ್ ಚೇಂಜ್ ಮಾಡೋಣ. C2 ಕ್ಯಾನ್ಸಲ್. C1 minus 2 C1 means minus C1
is equal to minus 2. So C1 is equal to 2. So if we substitute this C1 to this equation, that becomes 2 plus C2 is equal to 3. C2 is equal to 3 minus 2. C2 is equal to 1. So C1 is equal to 2. C2 is equal to 1. Therefore, the vector 3 comma 5 becomes C1 means 2 into 1 comma 2 plus C2 means 1 into 1 comma 1. So 3 comma 5 vector can be expressed as a linear combination of these two vectors. Here the scalars are 2 and 1. Because ನೀವು ಇದನ್ನು ಚೆಕ್ ಮಾಡಬಹುದು. 2 into 1 means 2 plus 1 into 1. 2 plus 1 is 3. Next 2 into 2 is 4 plus 1. 4 plus 1 is 5. Clearly this 3 comma 5 is a linear combination of those two vectors. So ಅದೇ ತರ next one, second one ನ ಸಾಲ್ವ್ ಮಾಡೋಣ. So express the vector ಅಂತ ಹೇಳಿದ್ದಾರೆ. So ಇಲ್ಲಿ for C1, C2 and C3 belongs to R ಅಂತ ಹೇಳಿ choose ಮಾಡೋಣ. Next this vector 3 comma 5 comma 2 is equal to linear combination of these three vectors in the sense C1 into the vector 1 comma 1 comma 0 plus C2 into the vector 2 comma 3 comma 0 plus C3 into the vector 0 comma 0 comma 1. Now on simplification 3 comma 5 comma 2 is equal to C1 into 1 is nothing but C1 plus 2C2 plus C3 into 0 is nothing but 0. ಹಾಗಾಗಿ ಇಷ್ಟು ಮಾತ್ರ ಬರಿತೀನಿ. Next C1 into 1 means C1 plus 3C2 plus 0. Leave it. Next C1 into 0 is 0 plus C2 into 0 is 0 plus C3 into 1 is C3. Now equate the corresponding elements. That becomes C1 plus 2C2 is equal to 3 comma C1 plus 3C2 is equal to 5 and C3 is equal to 2. ನೋಡಿ ನಮಗೆ C3 ವ್ಯಾಲ್ಯೂ ಇಲ್ಲಿ ಡೈರೆಕ್ಟ್ ಆಗಿ ಸಿಕ್ಕಿದೆ. ಇನ್ನು C1 ಮತ್ತೆ C2 ಮಾತ್ರ ಬೇಕಿರೋದು. ಸೊ consider the first and second equation. C1 plus 2C2 is equal to 3. C1 plus 3C2 is equal to 5. Now solving these two equations, C1 cancel. 2 minus 3 means minus C2 is equal to minus 2. So C2 is equal to 2. So if we substitute the value of C2 to any one of these two equations, so here I substitute the value of C2 to this equation. So this becomes C1 plus 2 into 2 is equal to 3. C1 plus 4 is equal to 3. C1 is equal to 3 minus 4. So C1 is equal to minus 1. So C1 is minus 1 and C2 is equal to 2. Substitute the values of C1, C2, C3 to this equation. That becomes 3 comma 5 comma 2 is equal to C1 means minus 1 into 1 comma 1 comma 0 plus C2 means 2 into 2 comma 3 comma 0 plus C3 means 2 into 0 comma 0 comma 1. So this is the linear combination of the vector 3 comma 5 comma 2. Hence the result. So ನೀವು ಬೇಕಾದ್ರೆ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. Here observe here minus 1 into 1 is minus 1. Minus 1 plus 4 is 3. 3 plus 0 is nothing but 3 itself. Minus 1 into 1 is minus 1. Minus 1 plus 6 is 5. So next minus 1 into 0 0. 2 into 0 0. 2 into 1 is 2. So that's why 3 comma 5 comma 2. So ಹೀಗೆ ಬರುತ್ತೆ. ಇದು ಲೀನಿಯರ್ ಕಾಂಬಿನೇಷನ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದೇ ಲೀನಿಯರ್ ಕಾಂಬಿನೇಷನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಆ ಮೆಥಡ್ನ ಹೇಳ್ಕೊಡ್ತೀನಿ. ಇಲ್ಲೆಲ್ಲ ನಮಗೆ ಡೈರೆಕ್ಟಾಗಿ ಈಸಿಯಾಗಿ ವ್ಯಾಲ್ಯೂ ಸಿಗ್ತಾ ಇತ್ತು. ಬಟ್ ನೆಕ್ಸ್ಟ್ ಒನಲ್ಲಿ C1 C2 C3 ಡೈರೆಕ್ಟಾಗಿ ವ್ಯಾಲ್ಯೂ ಸಿಗಲ್ಲ. ಆಗ ಯಾವ ಮೆಥಡ್ನ ಯೂಸ್ ಮಾಡಿ C1 C2 C3 ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದಷ್ಟು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ ಈ ಲೀನಿಯರ್ ಕಾಂಬಿನೇಷನಲ್ಲಿ. ಸೊ ಅದನ್ನು ಹೇಳ್ತೀನಿ ಅದು ಹೇಗೆ ಅಂತ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.